ಇನ್ನು ಒಂದೇ ದಿನ ಮಾತ್ರ ಉಳಿದಿರೋದು ನಮ್ಮ ಕೊಡಗು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ಗೆ. ಸೊ ನೋಡಿ ಎಸ್, ಬೆಳಗ್ಗೆ ಫಸ್ಟ್ ಮೀಲ್ ತಿನ್ಕೊಂಡು ರೆಡಿಯಾಗಿ ಜಿಮ್ಗೆ ಹೋದೆ. ಬರೀ ಇವತ್ತಷ್ಟೇ ಕಾರ್ಡಿಯೋ ಅಷ್ಟೇ ಇವತ್ತು, ಯಾಕೆಂದರೆ ನಾಳೆನೇ ಕಾಂಪಿಟೇಷನ್ ಕಾರಣವಾಗಿ ಇವತ್ತೇನು ವರ್ಕೌಟ್ ಇರಲ್ಲ, ಏನಿರಲ್ಲ, ಎಷ್ಟು ಬೇಕು ಬಾಡಿಗೆ. ಸೊ ಕಾರ್ಡಿಯೋ ಏನಿದೆ ಕಾರ್ಡಿಯೋ ಮುಗಿಸ್ಕೊಂಡೆ. ಅದಕ್ಕೆ ನನಗಲ್ಲೇ ಸುಸ್ತಾಗ್ತಾ ಇತ್ತು ಬರೀ ಕಾರ್ಡಿಯೋ ಮಾಡಿ. ಕೆನರ್ಜಿರೋ ಕರಪ್ಸಲ್ಲ. ಆಮೇಲೆ ನಮ್ಮ ಪ್ರಿನ್ಸ್ ಅಂತ ಇವನು ಟ್ರೈನರು, ಇವನು ಭಾಳ ಸ್ಟ್ರೆಚಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಅವನ ತಗೆಲ್ಲ ಸ್ಟ್ರೆಚಿಂಗ್ನ ಮಾಡಿಸ್ಕೊಳ್ತಾ ಹೋದೆ. ಅವ್ನಿಗೆ ಮಾಡೋ ಥರ ಮಾಡ್ತಾ ಹೋದೆ. ಚೆನ್ನಾಗಿತ್ತು, ಯಾಕೆಂದರೆ ನನಗೆ ಕ್ರಾಂಪ್ ಆಗೋದು ತುಂಬ ಆಗುತ್ತೆ. ಅದಕ್ಕೋಸ್ಕರನೇ ಬಿಟ್ಟು ಎಷ್ಟರ ಕಷ್ಟ ಆಗಲಿ ಅಂದ್ಬಿಟ್ಟು ಸ್ಟ್ರೆಚಿಂಗ್ಸು ರೋಲರಲ್ಲಿ ಇದರಲ್ಲಿ ಪ್ರತಿಯೊಂದನ್ನು ಮಾಡ್ಕೊಳ್ತಾ ಹೋದೆ. ಪಾಪ ಚೆನ್ನಾಗಿ ಮಾಡಿಸ್ತಾ ಹೋದ, ತುಂಬ ಸ್ಟ್ರೆಚ್ಚಾಗಿ ತುಂಬ ಫೀಲ್ ಚೆನ್ನಾಗಾಯಿತು. ಏಕೆಂದರೆ ಮೇನ್ಲಿ ಕ್ರಾಂಪ್ ಆಯಿತು ಅಂತ ಎಲ್ಲ ರೀತಿಯಾಗಿ ರೆಡಿಯಾಗಿದ್ದೀನಿ. ನಾಳೆಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ, ನಾಳೆ ಸಿಗೋಣ. ಅಲ್ಲಿಂದ ಬಂದು ಫ್ರೆಶ್ ಅಪ್ ಆದೆ. ಆಮೇಲೆ ಸೆಕೆಂಡ್ ಮೇಲೆ ತಿನ್ಕೊಂಡು ಕೂತ್ಕೊಂಡೆ. ಸ್ವಲ್ಪ ಯೋಚನೆ ಮಾಡಿದೆ, ನಾಳೆ ಯಾವ ರೀತಿ ಇರ್ಬೋದು, ಹೇಗೆಲ್ಲ ಮಾಡಬಹುದು ಸ್ಟೇಜ್ ಮೇಲೆ ಅಂತ ಯೋಚನೆ ಮಾಡ್ತಾ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಮಲ್ಕೊಂಡಿದ್ದಾದಮೇಲೆ ಮತ್ತೆ ತರ್ಡ್ ಮೀಲ್ನ ತಿಂದೆ. ಮತ್ತು ತರ್ಡ್ ಮೀಲ್ನ ಫುಲ್ಫಿಲ್ ಆದಮೇಲೆ ತಿಂದಾದಮೇಲೆ ಬಟ್ಟೆ ಎಲ್ಲ ಮತ್ತು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನಾಳೆಗೋಸ್ಕರ. ಸೊ ನಾನು ಯಾವ ರೀತಿ ಕಾಂಪಿಟೇಷನ್ ಮಾಡ್ತೀನಿ ನೋಡಬೇಕು ಅಂದರೆ ಈಗಲೇ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು ಸೋ ಮಚ್.